ಕೆರೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನಾವು ತಗೊಳ್ಬೋದಂಥ ಮುನ್ನೆಚ್ಚರಿಕೆಗಳು ಭಾಳಷ್ಟು ಇಂಪಾರ್ಟೆಂಟು. ಈ ಥರ ನಾವು 1 ಎಕರೆ 2 ಎಕರೆ ಜಾಗದಲ್ಲಿ ದೊಡ್ಡ ಕೆರೆಯನ್ನು ನಿರ್ಮಾಣ ಮಾಡ್ತೇವೆ. ಅದಕ್ಕೊಂದು ಶೀಟ್ ಹಾಕ್ತೇವೆ. ಅದನ್ನು ಕಂಪನಿಗಳು ಸುಮಾರು ಕಂಪನಿಗಳಿದ್ದಾವೆ. ಆ ಕಂಪನಿಗಳು ಅಂತೂ ಯಾವುದೂ ಗ್ಯಾರಂಟಿನೇ ಇಲ್ಲ. ಕೆಲವು ಕಂಪನಿಯಿಂದ ಹಾಕಿರ್ತಕ್ಕಂಥ ಶೀಟ್ಗಳು ಒಂದು ಮಳೆಗೆ ಕಟ್ಟಾಗಿರ್ತಕ್ಕಂಥ ನೋಡ್ತಾಯಿದ್ದೀವಿ. ಕೆಲವು 2 ವರ್ಷಕ್ಕೇ ಅದರ ಮೇಲಿಂದ ರಬ್ಬರೆಲ್ಲ ಕಿತ್ತೋಗಿರ್ತಕ್ಕಂಥ ನೋಡ್ತಾಯಿದ್ದೀವಿ. ಕಂಪನಿಯವರು ಇದಕ್ಕೆಲ್ಲ 4 ಲಕ್ಷ 5 ಲಕ್ಷ ಬಿಲ್ ಮಾಡ್ತಾರೆ. ಫೈಂಡೆಡ್ ಮ್ಯಾಕ್ರಾನ್ 10 ವರ್ಷ ಗ್ಯಾರಂಟಿ ವಾರಂಟಿ ಅಂತೆಲ್ಲ ಹೇಳ್ತಾರೆ. ಮತ್ತು ಕೆಲಸ ಮಾಡ್ತಕ್ಕಂಥ ಹುಡುಗರು ಯಾರೋ ನಾರ್ತ್ ಇಂಡಿಯಾದವ್ರು ಯಾರೋ ಬಂದು ಇನ್ಸ್ಟಾಲ್ ಮಾಡ್ತಾರೆ, ಹೀಟ್ ಮಾಡೋಗ್ತಾರೆ. ತುಂಬ ಕಡೆ ಕಂಪ್ಲೇಂಟ್ಸ್ ನಾನು ನೋಡ್ತಾಯಿದ್ದೀನಿ ಇತ್ತೀಚಿನ ದಿನಮಾನಗಳಲ್ಲಿ. ಪ್ರತಿ ಊರಲ್ಲಿ ಹೋದರೆ ಒಂದು 10 ಕೆರೆಗಳಾದರೂ ಈ ಥರ ಹಾಳಾಗಿರುತ್ತೆ. ಅವರು ಫೆನ್ಸಿಂಗ್ ಮಾಡಿದ್ದಾರೆ, ಮಳೆ ನೀರಿನ ಹೊರಗೆ ಹೋಗ್ಲಿಕ್ಕೆ ಪೈಪ್ ಹಾಕಿದ್ದಾರೆ. ಆದರೆ ಕೆರೆಯಲ್ಲಿ ತುಂಬಿರ್ತಕ್ಕಂಥ ನೀರಿನಲ್ಲಿ 1 ಅಡಿಯಷ್ಟು ಸಿಲ್ಟ್ ತುಂಬ್ತಾ ಹೋಗುತ್ತೆ. 1 ಅಡಿ 2 ಅಡಿ ಸಿಲ್ಟು ಅಂದರೆ ಏನು KRS ಡ್ಯಾಮಲ್ಲಿ ಸಿಲ್ಟಿದೆ, ತುಂಗಭದ್ರಾ ಡ್ಯಾಮಲ್ಲಿ ಸಿಲ್ಟಿದೆ ಅಂತ ಹೇಳ್ತೀವಿ. ಆದರೆ ನಮ್ಮ ಕೆರೆಗಳಲ್ಲೂ ಸಿಲ್ಟಿದೆ. ನೋಡಿ, ಇದು ಕೆರೆ ಸುಮಾರು 55 ಮೀಟ್ರ್ ಉದ್ದ, 55 ಮೀಟ್ರ್ ಅಗಲ, ಸುಮಾರು 3 ಮೀಟ್ರ್ ಆಳ ಇದೆ. 3 ಮೀಟ್ರಲ್ಲಿ ಹೆಚ್ಚು ಕಡಿಮೆ 1 ಅಡಿಯಷ್ಟು ಸಿಲ್ಟ್ ಬಂದಿದೆ. ಮತ್ತು ತುಂಬಿರ್ತಕ್ಕಂಥ ನೀರು ಈಗ ಇರ್ತಕ್ಕಂಥದ್ದು 1.5 ಅಡಿ ಇತ್ತು. 6 ಇಂಚ್ ನೀರು ಮಿಸ್ಸಿಂಗ್. 6 ಇಂಚ್ ಜಸ್ಟ್ 3 ದಿವಸಕ್ಕೆ 6 ಇಂಚು ಅಥವಾ 7 ಇಂಚು ನೀರು ಕೆರೆಯಲ್ಲಿ ಕಡಿಮೆ ಆಗ್ತಿದೆ ಅಂತಂದರೆ ಏನು ಅಂತ ಅರ್ಥ. ಯಾಕೆಂದರೆ ಮೋಡ ಮುಚ್ಕೊಂಡಿದೆ, ಬಿಸಿಲಿಲ್ಲ. ಈ ಜೂನ್ ತಿಂಗಳಲ್ಲಿ ಏನು ಮೇ ತಿಂಗಳು ಏಪ್ರಿಲ್ ಆಗಿದ್ದರೆ 1 ಅಡಿ ನೀರು ಆವಿಯಾಗಿದ್ದರೆ ಯಾರಾದರೂ ನಂಬೋದಿತ್ತು. ಆದರೆ ನೀರೇ ಕಾಣಿಸ್ತಿಲ್ಲ ಅಂತಂದರೆ 3 ದಿನಗಳಲ್ಲಿ 6 ಇಂಚ್ ನೀರು ಖಾಲಿಯಾಗಿದೆ ಕೆರೆಯಲ್ಲಿ ಅಂತಂದರೆ ನೀರು ಇನ್ನೂ ಮೋಟ್ರ್ ಹಾಕಿಲ್ಲ, ಕೆರೆಗೆ ತುಂಬ್ತಾ ಇದ್ದಾರೆ ಅಷ್ಟೇ. ಈ ಥರ ಕೆರೆಗಳನ್ನು ಯಾರಿಗೋಸ್ಕರ ಮಾಡ್ತಾಯಿದ್ರಿ? ಸರ್ಕಾರಕ್ಕೂ ನಷ್ಟ, ರೈತರಿಗೂ ನಷ್ಟ, ಜಾಗನೂ ವೇಸ್ಟು, ಮತ್ತು ಅದಕ್ಕೆ ಸೇಫ್ಟಿನೂ ಇರೋದಿಲ್ಲ. ಮತ್ತು ನೋಡಿ, ನೀರು ನೋಡಿದ್ರೆ ಒಳ್ಳೆ ಮೊಸರು ಥರ ಇದೆ. ಈ ನೀರು ಸಿಲ್ಟ್ ಸೆಟ್ಲಾದರೆ ಬಾಟಮಲ್ಲಿ ಶೀಟ್ ಮೇಲೆ ಕೂರುತ್ತೆ. ನೀವು ಪ್ರತಿ ವರ್ಷ 6 ಇಂಚು ಅಥವಾ 1 ಅಡಿ ಸಿಲ್ಟ್ ಬಂದು ಕೂತ್ಕೊಂಡ್ರೆ ನಿಮಗೆ ನಿಮ್ಮ 10 ಅಡಿ ಕೆರೆ 5 ವರ್ಷದಲ್ಲೇ ನಿಮ್ಮ ಕೆರೆನೇ ಮಾಯ ಆಗುತ್ತೆ, ಕೆರೆನೇ ಇಲ್ದಂಗೆ ಆಗುತ್ತೆ. ಈ ಕೆರೆಯಲ್ಲಿ ಸಂಗ್ರಹ ಆಗಿರ್ತಕ್ಕಂಥ ಹೂಳನ್ನು ಹೆಂಗೆ ತೆಗಿತೀರಾ? ಗೋಡು ಮಣ್ಣು ಅಂತ ಏನು ಕರಿತೀವಲ್ಲ, ಹೇಗೆ ತೆಗಿತೀರಾ? ಇದಕ್ಕೆ ಉತ್ತರ ಇಲ್ಲ. ಕೆಲವರು ಹೇಳ್ತಾರೆ, ಸರ್ ನಾನು ಲೇಬರ್ ಹಾಕಿ ಕಳಿಸ್ತೀನಿ. ಲೇಬರ್ಲಿ ಇಷ್ಟು ದೊಡ್ಡ ಕೆರೆ ನೀರನ್ನ ತೆಗಿಸ್ಲಿಕ್ಕಾಗತ್ತಾ? ಒಂದು ಬುಟ್ಟಿಯಷ್ಟು ಮಣ್ಣನ್ನು ಹೊರಗೆ ತರಲಿಕ್ಕೆ ನನ್ನ ಪ್ರಕಾರ 100 ರೂಪಾಯಿ ಕೇಳ್ತಾರೋ. ಇಷ್ಟು 1000 ಲಕ್ಷ ಬುಟ್ಟಿಗಳಾಗುತ್ತೆ ಈ ಕೆರೆಯಲ್ಲಿ ತುಂಬಿರ್ತಕ್ಕಂಥ ಹೂಳು. ಹಾಗಾಗಿ ಇಂಥ ಬಣ್ಣದ ನೀರನ್ನು ತುಂಬುವಂಥ ಕೆರೆಗಳನ್ನು ಯಾಕೆ ಮಾಡ್ಕೋಬೇಕು? ವೈಜ್ಞಾನಿಕವಾಗಿ ಯಾರನ್ನಾದ್ರೂ ಅಡ್ವೈಸ್ ತಗೊಳ್ಳಿ. ಸರ್, ಕೃಷಿ ಇಲಾಖೆಯಲ್ಲಿ ಶಾಂಕ್ಷನ್ ಆಯಿತು, ಯೂಟ್ಯೂಬಲ್ಲಿ ವಿಡಿಯೋ ನೋಡಿದೆ, JCB ಇಟಾಚಿ ಕರೆಸ್ದೆ, ಕೆರೆ ಮಾಡ್ದೆ, ಅವನಿಗೆ ಇಟಾಚಿ ಅವ್ನು ಬೇಕಾದ ಥರ ಕೆರೆ ಮಾಡ್ಕೊತಾ ಹೋಗ್ತಾನೆ. ತುಂಬ ರೈತರು ಈ ಥರ ಸಫರ್ ಆಗಿರ್ತಕ್ಕಂಥ ಕೇಸ್ ಸ್ಟಡಿ ನೋಡ್ತಾ ಇದ್ದೀವಿ. ಹಾಗಾಗಿ ನೀವು ಕೆರೆ ಮಾಡ್ತಕ್ಕಂಥ ಜಾಗದಲ್ಲಿ ಯಾವ ಜಾಗದಲ್ಲಿದೆ, ಕೆಲವರು ಹಳ್ಳದಲ್ಲೇ ಕೆರೆ ಮಾಡಿದೆ. ಇದು ಸಹ ಹಳ್ಳದಲ್ಲಿರುವಂಥ ಕೆರೆ. ಸುಮಾರು 150-200 ಎಕರೆ ಪ್ರದೇಶದಿಂದ ಹರಿದು ಬರುವಂಥ ನೀರು ಇದೇ ಹಳ್ಳದಲ್ಲೇ, ರಾಜಕಾಲುವೆ ಇದೇ ಹಳ್ಳದಲ್ಲೇ ಬಂದು ಹೋಗ್ತಾಯಿತ್ತು. ಇವರು ಹಳ್ಳಕ್ಕೆ ಕೆರೆ ಮಾಡಿದ್ದಾರೆ. ಹಳ್ಳದಲ್ಲಿ ಬರ್ತಕ್ಕಂಥ ನೀರು 10 ನಿಮಿಷಕ್ಕೆ ನಿಮ್ಮ 1 ಕೋಟಿ ಲೀಟರ್ ತುಂಬುತ್ತೆ. ಮತ್ತು ಎಕ್ಸೆಸ್ ನೀರೆಲ್ಲ ಹೋಗಬೇಕು? ನೀವು 1 ಅಡಿ ಪೈಪಲ್ಲಿ ಹೊರಗೆ ಕಳಿಸ್ತಕ್ಕೆ ಹೋಗ್ತಾಯಿದ್ದೀರಾ? ಖಂಡಿತ ಇವೆಲ್ಲ ಸಾಧ್ಯನೇ ಇಲ್ಲ. ಹಳ್ಳ, ರಾಜಕಾಲುವೆ, ಅದರ ಮಾರ್ಗ ಕರೆಕ್ಟಾಗಿರಬೇಕು. ಅದರಲ್ಲಿ ಬೇಕಾದಷ್ಟು ನೀರನ್ನ ಒಳಗೆ ತೊಗೋಬೇಕು. ಹೆಚ್ಚುವರಿ ನೀರು ಹೋಗ್ಲಿಕ್ಕೊಂದು ದಾರಿ ಇರಬೇಕು. ಇದು ಒಂದು. ಮತ್ತು ಶೀಟ್ ಹಾಕ್ಬೇಕಾದ್ರೆ ಮುನ್ನೆಚ್ಚರಿಕೆಗಳು. ಮತ್ತು ಯಾವ ಥರ ನೀರನ್ನ ತುಂಬಿಸ್ತಾ ಇದ್ರಿ? ಹಳ್ಳದಲ್ಲಿ ಬರ್ತಕ್ಕಂಥ ಕೆಂಪು ನೀರು ತಗೊಂಡೋಗಿ ನಿಮ್ಮ ಕೆರೆಗಳಲ್ಲಿ ತುಂಬಿಸಿದ್ದಾರೆ. ನೋಡಿ, ಈ ಕೆರೆಯಲ್ಲಿ ನೋಡ್ತಾ ಇದ್ದೀವಿ, ಬಲೂನ್ಸ್ ಗಾಳಿ ಉಪ್ಕೊಂಡಿದೆ, ಪೈಪ್ ಬಿದ್ದೋಗಿದೆ, ಸಿಲ್ಟ್ ಕಾಣಿಸ್ತಾ ಇದೆ, 6 ಇಂಚ್ ನೀರು ಡೌನ್ ಆಗಿದೆ. ಅಂದರೆ ಎಲ್ಲಿ ಸಮಸ್ಯೆಗಳಂದರೆ ನನ್ನ ಪ್ರಕಾರ ಒಂದು 100 ಸಮಸ್ಯೆಗಳು ಹೇಳ್ಬೋದು. ಶೀಟ್ ಹೀಟ್ ಮಾಡುವಂಥ ಪ್ರೊಸೆಸ್ಸಲ್ಲೇ ತಪ್ಪಾಗಿರ್ಬೋದು. ಪೈಪಿನ ಮೇಲಿಂದ ಬಂದು ಬಿಡಬೇಕಾಗಿದ್ದ ನೀರು ಪೈಪಿನ ಕೆಳಗೆ ಹೋಗಿ ಶೀಟ್ ಕೆಳಗೆ ನೀರು ತುಂಬಿಕೊಂಡಿದೆ. ಶೀಟ್ ಕೆಳಗೆ ಒಂದು ಲೋಡ್ಗಟ್ಟಲೆ ಮಣ್ಣು ತುಂಬಿದೆ ಈ ಕೆರೆ ಒಳಗೆ. ಈ ಥರ ನಡೆದು ಇದೊಂದು ಕೇಸ್ ಸ್ಟಡಿ. ಇದನ್ನು ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಈ ಥರ ಮಿಸ್ಟೇಕ್ಗಳನ್ನು ತುಂಬ ಜನ ಮಾಡ್ತಾಯಿದ್ದೀರಾ. ದಯಮಾಡಿ ಕೆರೆ ಮಾಡುವಾಗ ಒಬ್ಬ ತಜ್ಞರನ್ನ ಕರ್ಕೊಂಡೋಗಿ ಅವರ ಐಡಿಯಾ ತಗೊಳ್ಳಿ. ಎಲ್ಲಿಂದ ಎಲ್ಲಿವರೆಗೆ ಕೆರೆ ಮಾಡಬೇಕು, ಇನ್ಲೆಟ್ ಹೇಗೆ, ಔಟ್ಲೆಟ್ ಹೇಗೆ, ಮಳೆ ಬಂದರೆ ಹೇಗೆ, ಬೋರಿಂದ ನೀರು ತುಂಬಿಸೋದು ಹೇಗೆ, ಈ ಕೆರೆನ ಯಾರಿಗೋಸ್ಕರ ಮಾಡ್ತಾಯಿದ್ದೀರಾ, ಹೆಂಗೆ ಬಳಕೆ ಮಾಡಬೇಕು, ಎಷ್ಟು ನೀರು ಆವಿಯಾಗುತ್ತೆ, ಸುಮಾರು ವಿಷಯಗಳಿದೆ. ನನ್ನ ಪ್ರಕಾರ 10 ನಿಮಿಷದಲ್ಲಿ ಇವೆಲ್ಲದಕ್ಕೂ ನಾನು ಪರಿಹಾರ ಕೊಡೋದು ಕಷ್ಟ ಆಗ್ಬೋದು. ಹಾಗಾಗಿ ನಮ್ಮ ವಿಡಿಯೋಗಳು ನೀವು ಭಾಳಷ್ಟು ಜನ ನೋಡಿರ್ತೀರ. ಆ ವಿಡಿಯೋಗಳು ಟಿಪ್ಸ್ ಎಲ್ಲ ಕೊಟ್ಟಿದ್ದೀನಿ. ದಯಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಜಿಯೋ ಮೆಂಬ್ರೇನ್ ಟ್ಯಾಂಕ್ಸ್ ಅಂತ ಹೇಳಿ ಹೆಸರೇ ಕೊಟ್ಟಿದ್ದೀವಿ. ಆ ವಿಡಿಯೋಗಳು ನೋಡಿದ್ರೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ನಿಮ್ಗೆ ಏನೇ ಡೌಟ್ ಇದ್ದರೂ ನನ್ನ ಮೊಬೈಲ್ಗೆ ಸಂಪರ್ಕ ಮಾಡಿ. ಕೆರೆ ಮಾಡಿರ್ತಕ್ಕಂಥವ್ರು, ಹೊಸದಾಗಿ ಮಾಡ್ತಕ್ಕಂಥವ್ರು ತಾಂತ್ರಿಕ ಸಲಹೆಗಾರರ ಮಾಹಿತಿಯನ್ನು ಪಡ್ಕೊಂಡು, ಮತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಏನು ಶೀಟ್ ಮ್ಯಾನುಫ್ಯಾಕ್ಚರರ್ಸ್ ಅಂತ ಏನು ಕರೀತಾರಲ್ಲ,
ಅದು ಯಾವುದೂ ಬ್ರ್ಯಾಂಡೆಡ್ ಅಲ್ಲ, ಕೆಲವೆಲ್ಲ 2 ವರ್ಷಕ್ಕೇ ಕಟ್ಟಾಗಿದೆ. ನೋಡಿ, ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಕೆಲವೊಂದು ಕಂಪ್ನಿಗಳು ಸುಮಾರು 15-20 ವರ್ಷ ಆದರೂ ಇವತ್ತು ಜೀವಂತವಾಗಿದೆ. ಮಹಾರಾಷ್ಟ್ರದಲ್ಲೇ 1-2 ಎಕರೆ ಮಾಡ್ತಾರೆ. ಕರ್ನಾಟಕದಲ್ಲ ನೋಡ್ತಾ ಇದ್ದೀನಿ, ಮಲೆನಾಡಲ್ಲೂ ಕೆರೆಗಳಲ್ಲಿ ಶೀಟ್ ಕಟ್ಟಾಗಿದೆ, ಬಯಲುಸೀಮೆಲೂ ಆಗ್ತಾಯಿದೆ. ಬೆಂಗಳೂರು ಸುತ್ತಮುತ್ತ ಸುಮಾರು ಕಂಪ್ಲೇಂಟ್ಸ್ ಇದೆ. ಒಂದು ಪೈಪ್ ಸರಿಯಾಗಿ ಹಾಕಿರಲ್ಲ, ಇಲ್ಲ ಶೀಟಲ್ಲಿ ಜಾಯಿಂಟಿಂಗ್ ಆಗಿರಲ್ಲ, ಹೂಳು ತುಂಬಿರುತ್ತೆ ತುಂಬ. ಯಾಕಂದರೆ ಕಂಪನಿಯವನು ಏನು ಹೇಳ್ತಾನೆ, ನಾನು ಶೀಟ್ ಕೊಡೋದಷ್ಟೇ ಕೆಲಸ ಸರ್, ಶೀಟ್ ಇನ್ಸ್ಟಾಲೇಷನ್ಗೂ ನೀವು 10 ವರ್ಷದ ಮೇಂಟೆನೆನ್ಸ್ಗೂ ನನಗೆ ಸಂಬಂಧ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಅವ್ರು ಮಾತುಗಳಾಡ್ತಾರೆ. ಹಾಗಾಗಿ ವೈಜ್ಞಾನಿಕವಾಗಿ ನೀವು ಕೆರೆಯನ್ನು ಮಾಡುವಾಗ ತಜ್ಞರ ಸಲಹೆಗಳನ್ನ ಮಾಡಿಕೊಂಡ್ರೆ ನಿಮ್ಗೆ ಖಂಡಿತ ಉಪಯೋಗ ಆಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೆಲ್ಲ ಮಾಹಿತಿಗಳನ್ನ ಕೊಡ್ತೀನಿ. ಇಷ್ಟು ಹೇಳ್ತಾ ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ. ನಮಸ್ಕಾರ.